ಶಾರದಾ ವಿದ್ಯಾನಿಕೇತನ ಸ್ಕೂಲ್ ಅತಿಕ್ರಮಣಕ್ಕೆ ಸಂಚು ರೂಪಿಸಿರುವಂಥ ಆರೋಪ ಎದುರಾಗಿದೆ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಮುಖಂಡನಿಂದಲೇ ದಾಂಧಲೆ ನಡೆಸಿರುವಂಥ ಆರೋಪ ಇದೆ. ಪುಡಿ ರೌಡಿಗಳನ್ನು ಬಿಟ್ಟು ಶಾಲೆಯಲ್ಲಿ ದಾಂಧಲೆ ಮಾಡಿದ್ದಾರೆ ಎನ್ನುವ ಆರೋಪ. ಶಾರದಾ ವಿದ್ಯಾನಿಕೇತನ ಶಾಲೆಯ ಅತಿಕ್ರಮಣ ವಿಚಾರ. ಪುಡಿ ರೌಡಿಗಳನ್ನು ಶಾಲೆಯಲ್ಲಿ ಬಿಟ್ಟು ದಾಂಧಲೆ ನಡೆಸಿರುವಂಥ ಆರೋಪ ಒಬ್ಬ ಕಾಂಗ್ರೆಸ್ ಮುಖಂಡನ ಮೇಲಿದೆ. ಕಾಂಗ್ರೆಸ್ ಮುಖಂಡನ ಹೆಸರು ಧನಂಜಯ್. ಕಾಂಗ್ರೆಸ್ ಮುಖಂಡ ಧನಂಜಯ್ ಸೇರಿದಂತೆ ಹಲವರ ಮೇಲೆ ಈಗ ದೂರು ದಾಖಲಾಗಿದೆ. ಬೆಂಗಳೂರಿನ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಈ ಎಫ್ಐಆರ್ ದಾಖಲಾಗಿದೆ. ದಾಂಧಲೆಗೆ ಶಾಲೆ ಕಿಟಕಿ ಬಾಗಿಲುಗಳು ಅಥವಾ ಶಾಲೆ ಕಿಟಕಿ ಬಾಗಿಲು, CC ಕ್ಯಾಮ್ರಾಗಳು ಎಲ್ಲವೂ ಕೂಡ ಧ್ವಂಸ ಆಗಿದೆ. ಅಂದರೆ ಅಲ್ಲಿ ದಾಂಧಲೆ ನಡೆದಿರೋದೆ ಅನ್ನೋದಕ್ಕೆ ಸಾಕ್ಷಿ ಸಿಗ್ತಾ ಇದೆ. ಬಾಗಿಲುಗಳನ್ನ ಮುರಿದಾಕಿದ್ದಾರೆ, ಕಿಟಕಿಗಳನ್ನು ಮುರಿದಾಕಿದ್ದಾರೆ, CC ಕ್ಯಾಮ್ರಾಗಳನ್ನು ಧ್ವಂಸ ಮಾಡಿದ್ದಾರೆ. ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಶಾಲೆಯಲ್ಲಿ ನಡೆದಿರುವಂಥ ಘಟನೆ ಇದು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ, ಈ ಅತಿಕ್ರಮಣ ವಿಚಾರಕ್ಕೂ ಧನಂಜಯ್ಗೂ ಏನು ಲಿಂಕ್ ಇದು? ಆತ ದಾಂಧಲೆ ನಡೆಸಿದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ಆತನಿಗಿರುವಂಥ ಉದ್ದೇಶ ಏನು ಅಂತ? ದಶರಥ್, ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಮುಖಂಡ ಈ ಹಿಂದೆ ದಾಸನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನಿಂದ ಚುನಾವಣೆಗೆ ನಿಂತಿರುವಂತ ಧನಂಜಯ್ ಮೇಲೆ ಒಂದು FIR ದಾಖಲಾಗಿರುವಂತದ್ದು. ಧನಂಜಯ್ ಮತ್ತೆ ಅವರ ಕುಟುಂಬಸ್ಥರು ಹಾಗೂ ಇತರ 70 ಜನರ ಮೇಲೆ ಒಂದು FIR ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತದ್ದು. ಶಾಲೆ ಒಂದಕ್ಕೆ ಏನು ಶಾರದಾ ವಿದ್ಯಾನಿಕೇತನ ಶಾಲೆ ಇದೆ. ಈ ಶಾಲೆಗೆ ಇವರು ಅತಿಕ್ರಮವಾಗಿ ಪ್ರವೇಶವನ್ನು ಮಾಡಿ ಸಂಪೂರ್ಣವಾಗಿ ಶಾಲೆಯ CC ಕ್ಯಾಮೆರಾಗಳನ್ನು ಕಿತ್ತಾಕಿರುವಂತದ್ದು, DVR ಅನ್ನು ಸುಟ್ಟಾಕಿರುವಂತದ್ದು ಮತ್ತು ಕಿಟಕಿ ಗ್ಲಾಸ್ ಗಳನ್ನ ಹೊಡೆದಾಕಿ ಏನು ಗೇಟ್ ಇರುತ್ತೆ ಶಾಲೆಯ, ಆ ಗೇಟ್ ಅನ್ನ ಬಂದು ಸಾಲ್ವ್ ಮಾಡುವ ಮುಖಾಂತರ ಸಂಪೂರ್ಣವಾಗಿ ಅದನ್ನ ಬಂದ್ ಮಾಡಿರುವಂತದ್ದು. ಯಾರು ಕೂಡ ಹೊರಗಡೆ ಬರೋದ ರೀತಿಯಲ್ಲಿ ಹೋಗೋದ ರೀತಿಯಲ್ಲಿ ನಿನ್ನೆ ಸಂಜೆ ಸುಮಾರು 5 ಗಂಟೆ ವೇಳೆಗೆ ಇನ್ಸಿಡೆಂಟ್ ನಡೆದಿರುವಂತದ್ದು. ಇನ್ನ ಇನ್ಸಿಡೆಂಟ್ ನ ಹಿನ್ನೆಲೆಯನ್ನು ನೋಡ್ತಾ ಹೋಗಿದ್ದಾರೆ. ಶಾರದಾ ಸ್ಕೂಲ್ ಏನಿದೆ, ಇವರ ಸ್ಕೂಲ್ ಪಕ್ಕದಲ್ಲೇ ಧನಂಜಯನ ಮಾಲೀಕತ್ವದ NPS ಸ್ಕೂಲ್, ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತ ನಾವೇನ್ ಹೇಳ್ತೀವಿ, ಆ ಶಾಲೆ ಕೂಡ ಅಲ್ಲಿರುತ್ತೋ. ಸೊ ಆ ಶಾಲೆಗೆ ಇತ್ತೀಚೆಗೆ ಕಾನೂನು ತೊಡಕಾಗಿ ಶಾಲೆಯನ್ನ ಕ್ಲೋಸ್ ಮಾಡಲಾಗಿತ್ತು. ಸೊ ಕ್ಲೋಸ್ ಮಾಡಿದ ಬಳಿಕ ಈಗಾಗಲೇ ಈ ಶಾರದಾ ವಿದ್ಯಾನಿಕೇತನ ಸ್ಕೂಲ್ ಏನಿದೆ, ಇದು ಒಂದು ಸೊಸೈಟಿ ಅಂಡರ್ ನಲ್ಲಿ ನಡೀತಾ ಇರುವಂತದ್ದು. ಈಗ ಅದೇ ಸೊಸೈಟಿಗೆ ಧನಂಜಯ್ ಕೂಡ ಅಧ್ಯಕ್ಷ ಆಗಿರುವಂತದ್ದು. ಇತ್ತ ತಾನೇ ಆ ಸೊಸೈಟಿಗೆ ಅಧ್ಯಕ್ಷ ಆಗಿದ್ರು ಶಾರದಾ ವಿದ್ಯಾನಿಕೇತನ ಶಾಲೆ ಮಾತ್ರ ನಡೀತಾ ಇದೆ. ಆ ಸೊಸೈಟಿಗೆ ಸರ್ಕಾರ 2033 ಕೂಡ ಆ ಜಾಗ, ಶಾಲೆ ನಡೆಸ್ತಾ ಇರುವಂತ ಜಾಗ ಏನಿದೆ, ಆ ಜಾಗವನ್ನ ಈಗಾಗಲೇ ಲೀಸ್ಗೆ ಕೊಟ್ಟಿದೆ. ಆದ್ರೆ NPS ಶಾಲೆನ ನಡೆಸ್ತಾ ಇದ್ದಂತಹ ಧನಂಜಯ್ಗೆ ಇದು ಕಾನೂನು ತೊಡಕಾಗಿರುವಂತದ್ದು. ಅಂದ್ರೆ ಇಲ್ಲಿ ಬಿಸ್ನೆಸ್ ರೈವಲರಿ ಅಂತ ನಾವೇನ್ ಹೇಳ್ತೀವಿ, ಅವ್ರ ಶಾಲೆಯನ್ನು ನಡೆಸಲಾಗ್ತದೆ, ಈ ಶಾಲೆಯನ್ನ ನಡೆಸಲಾಗ್ತಲ್ಲ. ಈ ಕಾರಣಕ್ಕಾಗಿ ಇಬ್ಬರ ನಡುವೆ ಒಂದು ಗಲಾಟೆ ಆಗಿದೆ ಅನ್ನೋ ಮಾಹಿತಿ ಆಗ್ತಾ ಇರುವಂತದ್ದು ಇದು ಮೇಲ್ನೋಟಕ್ಕೆ. ಆದ್ರೆ ಈಗ ಒಳಗಿನ ಹುನ್ನಾರ ಏನಿದೆ ಅನ್ನೋದು ಇನ್ನೂ ಯಾಕೆ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಶಾರದಾ ವಿದ್ಯಾನಿಕೇತನ ಸ್ಕೂಲ್ ಏನಿದೆ, ಅದೇ ಸ್ಕೂಲ್ಗೆ ಸೇರಿದಂತ ಸೊಸೈಟಿಗೆ ಧನಂಜಯ್ ಅಧ್ಯಕ್ಷ ಆಗಿರುವಂತದ್ದು. ಈಗ ಆ ಅಧ್ಯಕ್ಷನ ವಿರುದ್ಧನೇ ಆ ಶಾಲೆಯ ಮುಖಾಂತರ ದೂರು ದಾಖಲಾಗಿರುವಂತದ್ದು. ಹೀಗಾಗಿ ಇಂಟರ್ನಲ್ ಶಾಲೆ ನಡೆಸುವಂತ ವಿಚಾರಕ್ಕೆ ಇಬ್ಬರ ನಡುವೆ ಕೂಡ ಗಲಾಟೆ ಆಗಿರುವಂತ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಅವರು ಕೋರ್ಟ್ ನಲ್ಲಿ ಈಗ ಈ ಹಿಂದೆ ಸ್ಟೇ ತೆಗೆದುಕೊಂಡಿದ್ರು. ಅಂದ್ರೆ ಧನಂಜಯ್ ಮತ್ತು ಶಾರದಾ ವಿದ್ಯಾನಿಕೇತನ್ ಮ್ಯಾನೇಜ್ಮೆಂಟ್ ಏನಿದೆ, ಇಬ್ಬರ ನಡುವೆ ಕೂಡ ಮೊದಲಿಂದ ಏನೋ ಒಂದು ಸಂಘರ್ಷ ನಡೀತಾ ಇತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಕೋರ್ಟ್ ಇಂದ ಒಂದು ಸ್ಟೇ ಆರ್ಡರ್ ತಗೊಂಡು ಬಂದಿದ್ರು. ನೀವು ಈ ಸ್ಕೂಲ್ ಅನ್ನ, ಶಾರದಾ ವಿದ್ಯಾನಿಕೇತನ ಸ್ಕೂಲ್ ಅನ್ನ ಖಾಲಿ ಮಾಡಿಸ್ಬೇಕಂತ ಹೇಳಿದ್ರೆ ಕಾನೂನು ಮುಖಾಂತರನೇ ನೀವು ಖಾಲಿಯನ್ನ ಮಾಡಿಸ್ಬೇಕಾಗತ್ತೆ. ಯಾವುದೇ ರೀತಿ ಅತಿಕ್ರಮ ಪ್ರವೇಶವನ್ನು ಮಾಡುವಾಗಿಲ್ಲ. ಸೊ ಈ ಸ್ಟೇ ಆರ್ಡರ್ ಮುಂದಿನ ತಿಂಗಳವರೆಗೂ ಕೂಡ ಇತ್ತು, 18ನೇ ತಾರೀಕುವರೆಗೂ ಇಷ್ಟಿದ್ರು ಕೂಡ ನನ್ನ ಏಕಾಏಕಿಯಾಗಿ ಧನಂಜಯ್ ಮತ್ತು ಅವರ ಕುಟುಂಬಸ್ಥರು ಅದ್ರ ಜೊತೆಗೆ ಏನು ಸುಮಾರು 70 ಜನ ಒಂದು ರೌಡಿಗಳ ತಂಡವನ್ನು ಕಟ್ಕೊಂಡ್ಬಂದು ಏಕಾಏಕಿಯಾಗಿ ಶಾಲೆ ಒಳಗೆ ನುಗ್ಗಿ ತಮ್ಮ ಪ್ರಭಾವವನ್ನು ತಿಳಿಸಿ ಗಲಾಟೆಯನ್ನ ಮಾಡಿ ಎಲ್ಲವನ್ನೂ ಕೂಡ ಒಡೆದಾಕಿರುವಂತದ್ದು, ಜಖಮನ್ನಗೊಳಿಸಿರುವಂತದ್ದು. ಇದಷ್ಟೇ ಅಲ್ಲದೆ ಹಿಂದೆ ಕೂಡ ಇದೇ ರೀತಿಯಾಗಿ ಧನಂಜಯ್ ಗಲಾಟೆಯನ್ನ ಮಾಡಿದ್ರು. ಅವರ ಶಾಲೆಯ ಕಾಂಪೌಂಡ್ ಮತ್ತು ಶಾರದಾ ವಿದ್ಯಾನಿಕೇತನ ಶಾಲೆ ಏನಿದೆ, ಎರಡು ಕೂಡ ಅಕ್ಕಪಕ್ಕ ಇರುವಂತದ್ದು. ಸೊ ಅವರ ಶಾಲೆಯ ಕಾಂಪೌಂಡ್ ಮುಖಾಂತರ ಜಂಪ್ ಮಾಡಿ ಬಂದು ಇವ್ರಿಗೆ ಅತಿಕ್ರಮಣ ಪ್ರವೇಶವನ್ನ ಮಾಡಿ ಗಲಾಟೆಯನ್ನ ಮಾಡಿದ್ರು.
ಸೊ ಅದ್ರ ಜೊತೆಗೆ ವೆಹಿಕಲ್ ಗಳಲ್ಲಿ ಬಂದು ಲಾಂಗು ಮುಚ್ಚುಗಳನ್ನ ಇಟ್ಕೊಂಡು ಇವರ ಜೊತೆ ಬಂದಿದ್ದಂತ ಸಾಕ್ಷಿಗಳಿದ್ರು ಅವರು ಬೆದರಿಕೆಯನ್ನು ಕೂಡ ಹಾಕೋಗಿದ್ರು ಅಂತ ಹೇಳಿ ಆರೋಪನ ಮಾಡಿ ಸದ್ಯ ದೂರನ್ನ ದಾಖಲು ಮಾಡಿರುವಂತದ್ದು. ಈ ಸಂಬಂಧ ವಿದ್ಯಾರಣ್ಯಪುರ ಪೊಲೀಸರು ಈಗಾಗಲೇ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ಎಫ್ಐಆರ್ ಅನ್ನು ದಾಖಲು ಮಾಡ್ಕೊಂಡ ನಂತರ ಇಡೀ ಘಟನೆಗೆ ಸಂಬಂಧಪಟ್ಟ ಹಾಗೆ ಅಲ್ಲಿದ್ದಂತ ಸಿಸಿ ಕ್ಯಾಮೆರಾ ಫುಟೇಜ್ಗಳಿರ್ಬೋದು, ಅವರು ಬಂದವರಿಗೆ ಮೊಬೈಲ್ ನ ಸಾಕ್ಷಿ ಅಂದ್ರೆ ಈ ಶಾರದಾ ವಿದ್ಯಾನಿಕೇತನ ಸಿಬ್ಬಂದಿಗಳು ಮೊಬೈಲ್ ನಲ್ಲಿ ಏನು ಕೆಲವು ವಿಡಿಯೋನ ಮಾಡ್ಕೊಂಡಿದ್ರು, ಆ ವಿಡಿಯೋಗಳಿರ್ಬೋದು, ಅವ್ರು ಬಂದು ಸಿಸಿ ಕ್ಯಾಮೆರಾಗಳನ್ನ ಹೊಡೆದಾಕ್ತಾ ಇರುವಂತದ್ದು ಇರ್ಬೋದು, ಎಲ್ಲದಕ್ಕೂ ಬೇಕಾಗಿರುವಂತಹ ಸಾಕ್ಷ್ಯಾಧಾರಗಳು ಕೂಡ ಅವ್ರು ಇಟ್ಕೊಂಡಿದ್ದಾರೆ. ಎಲ್ಲವನ್ನು ಆಧಾರವಾಗಿ ಇಟ್ಕೊಂಡು ಸದ್ಯ ಈಗಾಗಲೇ ಏನ್ ಚಿಕ್ಕಲಿಂಗೇಶ್ ಅವರು ಕೊಟ್ಟಿರುವಂತ ದೂರ ಏನಿದೆ ಆ ದೂರಿನ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆಯನ್ನು ಮುಂದುವರಿಸ್ತಾ ಇರುವಂತದ್ದು. ದಶರಥ್. ಎಸ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.